ನಮಸ್ಕಾರ ಅಂತಮ್ಮ. ಇವತ್ತು ಬೆಳಿಗ್ಗೆ ನಾವು ನಮ್ಮ ಫ್ರೆಂಡ್ಸು ಎಲ್ಲ ಸೈಕಲ್ ತಗೊಬರೋದ ಅಂತ ಅಂದ್ಬಿಟ್ಟು ಒಂದ್ಸಲಾಗ ಹೋಗ್ತಾಯಿದ್ದೀವಿ. ನಂದು ಹಾಳೆ ಐರಾವತ ಇತ್ತಲ್ಲ ಗುರು, ಆ ಐರಾವತನ ನಿಲ್ಲಿಸ್ಬಿಟ್ಟು ನಾನು ಫ್ರೆಂಡ್ ಮನೆಗೆ ಹೋಗಿದ್ದು ಬರೋ ಗ್ಯಾಪಲ್ಲಿ ಯಾರೋ ಎತ್ಕೊಂಡೋಗ್ಬಿಟ್ಟವ್ರೆ. ನೀಟಾಗಿ ಹಾಕಿದ್ದು ವೈರ್ನ ಕಟ್ ಮಾಡಿಬಿಟ್ಟು ಶಿಸ್ತಾಗಿ ಆ ವೈರ್ನ ಎಲ್ಲಿ ನಿಲ್ಸಿದ್ನೋ ಸ್ಟ್ಯಾಂಡ್, ಅದೇ ಸ್ಟ್ಯಾಂಡ್ಗೆ ಹಂಗೆ ಸಿಗಿಸ್ಬಿಟ್ಟು ಸೈಕಲ್ ಮಾತ್ರ ನೇಪ್ಕೊಂಡು ಹೋಗ್ಬಿಟ್ಟವ್ರೆ. ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಬಂದ್ಬಿಟ್ಟು ನಾನು ನಮ್ಮ ಕೆಳಗಡೆ ಒಬ್ರು ಅವರೇ ಟೆಂಪ್ರವರಿ ಕಾಪು ಅವ್ರಿಗೆ ಹೇಳಿದೆ. ಅವ್ರು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡಪ್ಪ ಎಕ್ಸಿಬಿಟ್ ಸ್ಟೇಷನ್ಗೆ ಹೋಗ್ಬಿಟ್ಟು ಅಂದರು. ಬಟ್ ಅದು ತುಂಬ ತಲೆನೋವು. ತಗೊಂಡಿರೋ 45 ಪೌಂಡ್ ಸೈಕಲ್ಗೆ ಯಾರು ಕಂಪ್ಲೇಂಟ್ ಎಲ್ಲ ಕೊಡ್ತಾರೆ ಅಂದ್ಬಿಟ್ಟು ಅದನ್ನ ಮರೆತು ಈಗ ಹೋಗಿ ಇನ್ನೊಂದು ಸೈಕಲ್ ತಗೊಬರೋಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಫ್ರೆಂಡ್ಸ್, ತೋರಿಸ್ತೀನಿ ಹೆಂಗಿದೆ ಅಲ್ಲಿ ಸೈಕಲ್ ಮೇಳ ಅದೊಂದು. ಸೊ ಸೈಕಲ್ ಮೇಳ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ. ಈ ಬಸ್ನ ಕ್ಯಾಚ್ ಮಾಡಿ ಈಗ ಹೊರಡ್ತಾ ಇದ್ದೀವಿ. ಇವಾಗ ನಾನು ಬಂದಿದ್ದೀನಿ ಹೌನ್ಸ್ಲ ವೆಸ್ಟ್ ಸ್ಟೇಷನ್ ಹತ್ರ ಇರೋ ಒಂದು ಸಂತೆಗೆ. ಆ ಸಂತೆ ಹೆಂಗಿದೆ ಅಂತ ನೀವು ನೋಡಬೇಕು. ಸೊ ನೋಡಿ ತೋರಿಸ್ತಾ ಇದ್ದೀನಿ ಹೆಂಗಿದೆ ಅಂತ. ನೋಡಿ ಅಂತಮ್ಮ, ಇದೇ ಮಾರ್ಕೆಟು. ಇಲ್ಲಿ ಎಲ್ಲ ಥರದ ಐಟಮ್ಸ್ಗಳು ಸಿಕ್ಕುತ್ತೆ. ಎಲ್ಲ ಈ ಥರ ಬಂದು ಕಾರ್ಗಳನ್ನ ಹಾಕ್ಕೊಂಡು ಸೈಡ್ಗೆ ಕಾರ್ಗಳಲ್ಲಿ ಲಗೇಜ್ಗಳನ್ನ ತಗೊಬಂದ್ಬಿಟ್ಟು ಈ ಥರ ಪಾರ್ಟ್ಸ್ನೆಲ್ಲ ಮಾರ್ಕೊಂಡು ಹೋಗ್ತವ್ರೆ. ನೋಡಿ ಇಲ್ಲಿ ಸೈಕಲ್ಗಳು, ಸೆಕೆಂಡ್ ಹ್ಯಾಂಡ್ ಸೈಕಲ್ಗಳು. ಇದು ಯಾವ ಥರ ಬಂದು ಇಲ್ಲಿ ಸೇರ್ಕತ್ತೆ ಅಂತಂದರೆ, ನಿಲ್ಸಿರ್ತಾರಲ್ಲ, ನಿಲ್ಸಿರೋದನ್ನ ಕಟ್ ಮಾಡಿಬಿಟ್ಟು ಪೀಸಾಗಿ ಸೈಕಲ್ಗಳನ್ನ ಎತ್ಕೊಂಡು ಬಂದು ಈ ಥರ ನಿಲ್ಸ್ಕೊಂಡು ಅರ್ಧ ದುಡ್ಡಿಗೆ ಮಾರ್ಕೋತಾರೆ. ಅವನು 40 ಪೌಂಡ್ ಕೊಟ್ಟು ತಗೊಂಡಿದ್ದ ಅಂತಂದರೆ ಇವ್ರು ಬಂದು 25 ಪೌಂಡ್ 30 ಪೌಂಡಿಗೆ ಮಾರ್ತಾರೆ. ಇಲ್ಲಿ ನೋಡಿ ಶೂಗಳು, ಸ್ಲಿಪ್ಪರ್ಗಳು. ಇಲ್ಲಿ ಶೂ, ಇಲ್ಲಿ ಜಾಕೆಟ್ಸು 5 ಪೌಂಡು ಅಂತಂದರೆ 500 ರೂಪಾಯಿಗೆ ಈ ಥರದ ಕೋಟ್ಗಳೆಲ್ಲ ಸಿಕ್ಕುತ್ತೆ. 5 ಪೌಂಡ್ಗೆ ಇಲ್ಲ. ಇದು ಏನಂದ್ರೆ ಏನೂ ಇಲ್ಲ ಹೊರಗಡೆ, ಸುಮ್ಮನೆ ಮೇಲ್ಗಡೆ ಮಾತ್ರ ನೋಡೋಕೆ ಹಂಗಿರೋದು ಅಷ್ಟೇ. ಅದು ನೋಡಿ, ಇನ್ನಾದ್ರೂ ಮೊಬೈಲ್ ಐಟಮ್ಸ್ ಏನು ಬೇಕು ಅಂತಂದ್ರೆ ನೋಡುಗರು, ನೋಕಿಯಾ ಮೊಬೈಲ್ಸ್ಗಳು, ನೋಕಿಯಾ ಮೊಬೈಲು ನೋಡೇ ಎಷ್ಟೊತ್ತು ವರ್ಷ ಆಗ್ಬಿಟ್ಟಿತ್ತು ಗುರು, ಇವಾಗ ನೋಡಿದೆ. ಆಮೇಲೆ ಬೆಲ್ಟ್, ಆಮೇಲೆ ಇದು ಏನಂತಂದರೆ ಇದು ಏನೋ ಕಸಗಳನ್ನೆಲ್ಲ ಎತ್ಕೋಕ್ಕೆ ಕಸ ತೊಟ್ಟಿಗೆ ಯೂಸ್ ಮಾಡೋದು, ಬ್ಲ್ಯಾಕ್ ಕಲರ್ ಗ್ಲಾಸ್. ಆಮೇಲೆ ನೋಡಿ ಇಲ್ಲೊಂದು ಸೈಕಲ್ಲು. ಈ ಸೈಕಲ್ ಈ ಅಂಗಡಿಲೂ ಕೇಳಿ ನೋಡಿದೆ ನಾನು, ಬಟ್ ಈ ಅಂಗಡಿಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಅಂದರೆ 70 ಪೌಂಡ್ಸ್ ಅಂತ ಹೇಳ್ದ. ಅದಕ್ಕೆ ನಾನು ಸರಿ ಬಿಡು ಆಯಿತು, ನೀನೇ ಆರಾಮಾಗಿ ಪೀಸಾಗಿ ಅಂತ ಹೇಳ್ಬಿಟ್ಟು ಇವಾಗ ಬೇರೆ ಅಂಗಡಿಗೆ ಹೋಗಿದ್ದೆ. ಆ ಅಂಗಡಿ ಬಂದು ಅಫ್ಘಾನಿಸ್ತಾನ ಅವನು ಫಸ್ಟು ಅವನು 70 ಅಂತ ಹೇಳ್ದ. ಅವ್ನು ಹೆಂಗೋ ಮಾತಾಡಿ ಸ್ವಲ್ಪ ಮಂಕ್ ಮಾಡಿ 50 ಪೌಂಡ್ಗೆ ಇಸ್ಕೊಂಡು ನಮ್ಮ ಐರಾವತ ನಂಬರ್ 2.1 ತಗೊಬಂದು ಇಟ್ಕೊಂಡೆ. ಇದೇ ಸೈಕಲ್ ಈಗ ತಗೊಂಡಿದ್ದು ನಾನು, ಐರಾವತ ನಂಬರ್ 2. ನೋಡಿ ಇದಕ್ಕೆ 50 ಪೌಂಡ್ಸ್ ಕೊಟ್ಟೆ ಇವಾಗ. ಸೊ ಇವಾಗ ಇಲ್ಲಿ ತೋರ್ಸೋಕ್ಕೆ ತುಂಬ ಐತೆ ಅಂತಮ್ಮ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಹೋಯ್ತಾ ಇರುತ್ತೆ ಅವಾಗವಾಗ ಹಿಂಗೆ ಫ್ಲೈಟು. ಅದು ನಿಮಗೆ ತುಂಬ ದೂರದಲ್ಲಿ ಕಾಣಿಸುತ್ತೆ, ಬಟ್ ನಮಗೆ ತುಂಬ ಹತ್ತಿರದಲ್ಲಿ ಪಕ್ಕದಲ್ಲೇ ಹೋಗ್ತಾ ಇರುತ್ತೆ. ಒಂದು 4-5 ಒಂದು 7-8 ಫ್ಲೋರ್ ಮೇಲ್ಗಡೆ ಅಂತ ಅನ್ಕೋಬೋದು ಅಷ್ಟೇ. ಹತ್ತಿರದಲ್ಲೇ ಹೋಗ್ತಾ ಇರುತ್ತೆ. ನೋಡಿ ಅಂತಮ್ಮ, ಇದು ಬಟ್ಟೆ. ಈ ಡ್ರೆಸ್ಗೆ 600 ರೂಪಾಯಿ, ಇದಕ್ಕೆ 600, ಇದಕ್ಕೆ 1 ಪೌಂಡು ಅಂತಂದರೆ 100 ರೂಪಾಯಿ ಈ ಶರ್ಟ್ಗೆ. ಇಲ್ಲಿ ತುಂಬ ಜನ ಕಳ್ಳರುಗಳು ಜಾಸ್ತಿ. ಅದಕ್ಕೆ ಒಬ್ಬ ಕಸ್ಟಮರ್ ಹತ್ರಕ್ಕೆ ಬಂದ ಅಂತಂದ್ರೂ ಅಂಗಡಿಯಲ್ಲಿರೋರು 3-4 ಜನ ಎಲ್ಲರೂ ಒಟ್ಟಿಗೆ ಕಣ್ಣು ಹಾಕ್ಬಿಟ್ಕೊಂಡು ಹೋಗ್ತಾ ಇರ್ತಾರೆ. ನೋಡಿ ಹಿಂಗೆ ಹೇಳ್ತಿದ್ದಂಗೆಲ್ಲ ಮತ್ತೊಂದು ಫ್ಲೈಟ್ ಹೋಯ್ತೈತೆ. ನಾವಿರೋದು ಈತ್ರೋ ಪಕ್ಕದಲ್ಲಿ ಅಲ್ವಾ, ಸೊ ಸಿಕ್ಕಾಪಟ್ಟೆ ಫ್ಲೈಟ್ಸ್ಗಳು ಹೋಯ್ತಾನೆ ಇರ್ತದೆ. ಬಿಕಾಸ್ ಗೊತ್ತು ನಿಮಗೆ, ಈತ್ರೋ ಈಸ್ ಒನ್ ಆಫ್ ದ ಬಿಸಿಯೆಸ್ಟ್ ಏರ್ಪೋರ್ಟ್ ಇನ್ ದ ವರ್ಲ್ಡ್ ಅಂತ. ಅದಕ್ಕೆ ನೋಡಿ ಚಾರ್ಜರು, USB ಕೇಬಲ್ಸು 7 ಪೌಂಡ್ಸ್ ಅಂತ 700 ರೂಪಾಯಿ ಅಂತ ಇದಕ್ಕೆ. ಸೊ ಇಲ್ಲೇ ನಾನು ಲಾಕರ್ ತಗೊಂಡಿದ್ದು ಇವಾಗ. ಸೊ ಈಗ ನಾನು ಮುಂದೆ ಹೋದರೆ ನಾನು ಸೈಕಲ್ ತೊಗೊಂಡಿದ್ದು ಅಂಗಡಿ ತೋರಿಸ್ತೀನಿ ಬನ್ನಿ ನಿಮಗೆ. ಇದೇ ಅಂಗಡಿಲೇ ಅಂತ ಇವಾಗ ನಾನು ಸೈಕಲ್ ತೊಗೊಂಡಿದ್ದು. ಇವನೇ ಬಾಸು. 70 ಪೌಂಡ್ನ 50 ಪೌಂಡ್ ಮಾಡ್ಕೊಳ್ಳೋಕ್ಕೆ 2 ಅವರ್ ಟೈಮ್ ತಗೊಂಡ. 2 ಅವರ್ ಟೈಮ್ ತಗೊಂಡು ಕೊನೆಗೂ 50 ಪೌಂಡ್ ಮಾಡಿಬಿಟ್ಟು ಕೊಟ್ಟ. ಸೊ ಇವಾಗ ಎತ್ಕೊಂಡು ಹೋಗ್ತಾಯಿದ್ದೆ.
ಹಂಗೆ ಮುಂದೆ ಹೋದರೆ ಇಲ್ಲಿ ನೋಡುಗರು ಐಫೋನು ಮತ್ತು ಮ್ಯಾಕು ಟ್ಯಾಬು ಸ್ಯಾಮ್ಸಂಗು ಎಲ್ಲನೂ ಒಳ್ಳೆ ಫೋನ್ ಪ್ಯಾಕೇಜ್ ಮಾಡ್ದಂಗೆ ಮಾಡ್ತವ್ರೆ ಎಲ್ಲ ಕಡೆ. ಆಮೇಲೆ ಇಲ್ಲಿ JBL ಸ್ಪೀಕರ್ಸು ಓಕೆತಾ. ये कितने का? 10 pound. This is original? This is original है? Original same. First copy है. Okay okay. ये बढ़िया. मेरा फ्रेंड इंडिया में आ रहा है, उसको बोला तो ब्रिंग JBL. वहाँ से तो ओरिजिनल कम ही है, वहाँ से जो प्रोडक्ट है ना वो क्वालिटी I told him to buy both instead of JBL. Both. और वो तो महंगा 10 pound For 40 pounds in India it is getting, we are getting a good. Okay भैया. भाई मेरे को सेल्फी स्टिक चाहिए. सेल्फी स्टिक है ना? सेल्फी स्टिक. ಹಾಂ, ಅದೊಂದು ಸೆಲ್ಫಿ ಸ್ಟಿಕ್ಗೆ ಅವನು 10 pounds ಹೇಳ್ದ, ಅದಕ್ಕೆ ನಾನು ತಗೊಳ್ಳಿಲ್ಲ. ಸೊ ಹಂಗೆ ಬಂದೆ. ಇವಾಗ ಮುಂದೆ ಬನ್ನಿ ನೋಡಿವಂತೆ ಹೆಂಗಿದೆ ಅಂತ. ಎಂತಮ್ಮ ಟೆಡ್ಡಿ ಬೇರ್ಸು ಇದನ್ನು ಕೇಳಿದ್ರೆ ಒಂದು 10 pound ಅಂತ ಹೇಳ್ಬಿಡ್ತಾರೆ ಇದಕ್ಕೂ. ಆಮೇಲೆ ಪಿಲ್ಲೋಸು. ಐ ಆಮ್ ಜಸ್ಟ್ ವ್ಲಾಗಿಂಗ್ ಇಟ್ ಔಟ್, ನೋ ಪ್ರಾಬ್ಲಮ್ ರೈಟ್, ಥ್ಯಾಂಕ್ ಯು. ಆ್ಯಂಡ್ ಇದು ಕಾಲರ್ಸ ಟವಲ್ ಅಂತಾರಲ್ಲ ಅದು, ಇದಕ್ಕೆ 2 pounds. ಆಮೇಲೆ ಇದೆಲ್ಲ ಬೆಡ್ ಸ್ಪ್ರೆಡ್ಗಳು ಅಷ್ಟೊಂದೇನು ಚೀಪ್ ಅನ್ಸಲ್ಲ. 500 ರೂಪಾಯಿಗೆ ಈ ಥರದ್ದು ಮ್ಯಾಟು ಗುರು ತಗೋಬೋದಾ ತಗೊಳಕ್ಕಾಗಲ್ವಾ ನೋಡಿ ಅಂತಮ್ಮ, ನೋಡ್ಬಿಟ್ಟು ನೀವೇ ಹೇಳಿ. 200 ರೂಪಾಯಿಗೆ ಈ ಥರ ಮ್ಯಾಟು. ಆಮೇಲೆ ಬೆಡ್ ಸ್ಪ್ರೆಡ್ಗಳು ತುಂಬ ಇದೆ ಇಲ್ಲಿ, ತಗೋಬಹುದು. ಬನ್ನಿ ಔನ್ಸ್ಲಾಗೆ ಏನಾದ್ರು ಬಂದರೆ ಔನ್ಸ್ಲಾ ಪಕ್ಕದಲ್ಲೇ, ಸ್ಟೇಷನ್ ಪಕ್ಕದಲ್ಲೇ ರೈಟ್ ಸೈಡಿಗೆ ಬಂದ ತಕ್ಷಣ ಒಂದು ಮಾರ್ಕೆಟ್ ಸಿಗುತ್ತೆ. ಆ ಮಾರ್ಕೆಟ್ ಹೆಂಗೆ ಅಂತಂದರೆ 9 to 10 ಅಷ್ಟೇ ಅದು ಓಪನ್ನು. 9 to 10 ಆದಮೇಲೆ ಕ್ಲೋಸ್ ಆಗೋಗುತ್ತೆ. ನೋಡಿ ಒಯ್ತಾನೇ ಇರ್ತದೆ ಯಾವಾಗಲೂ ಏರೋಪ್ಲೇನ್ ಅಂತವೆ. 9 to 10 ಏರೋಪ್ಲೇನ್ ಹತ್ರ ಹೋದಾಗ ಸಿಕ್ಕಾಪಟ್ಟೆ ಸೌಂಡ್ ಆಯ್ತದೆ ಅಂತಮ್ಮ. ನಾವು ಮಾತಾಡೋದು ಸ್ವಲ್ಪ ಕೇಳಿಸಲ್ಲ ಅನಿಸುತ್ತೆ. ಆ ಟೈಮಲ್ಲಿ ಸ್ವಲ್ಪ ಸೌಂಡ್ ಎಲ್ಲ ಕಮ್ಮಿ ಆದಮೇಲೆ ಮಾತಾಡೋದು ಕರೆಕ್ಟಾಗಿ ಕೇಳ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಟ್ರಾಲಿ ಬ್ಯಾಗ್ಗಳು. ಇದು ದೇವ್ಗಿಪ್ಕ ಬಂದು ನಿಂತ್ಕೊಂಡವ್ರ, ಇಲ್ಲ ಹೊಸದನ್ನೇ ತಗೊಬಂದು ನಿಂತ್ಕೊಂಡು ಫಸ್ಟ್ ಕಾಪಿ ಮಾಡ್ದಂಗೆ ಮಾಡ್ತವ್ರ, ಏನು ಕತೆ ಗೊತ್ತಿಲ್ಲ. ಆಮೇಲೆ ಈ ಕಡೆಗೆ ಬಂತು ಅಂತಂದರೆ ಇದು ಗಾರೆ ಕೆಲಸ ಮಾಡೋದಕ್ಕೆ ಮತ್ತು ಗ್ರೌಂಡ್ ವರ್ಕ್ ಮಾಡೋದಕ್ಕೆಲ್ಲ ಬೇಕಾಗಿರೋ ಐಟಮ್ಸ್ಗಳೆಲ್ಲ ಇಲ್ಲಿದೆ. ನೋಡಿ ಏನೇನಿದೆ ಇಲ್ಲಿ. ಇದೇನೇನು ಅಂತ ಗೊತ್ತಿಲ್ಲ ಗುರು ಕರೆಕ್ಟಾಗಿ. ನಮ್ಮ ಕಡೆ ಈ ಥರ ಮಲ್ಟಿ ಸ್ಪೆಷಾಲಿಟಿ ಐಟಮ್ಸ್ಗಳನ್ನೆಲ್ಲ ಯೂಸ್ ಮಾಡಲ್ಲ. ಒಂದು ಸ್ಪ್ಯಾನರು, ಆ ಸ್ಪ್ಯಾನರ್ದು ಒಂದು ಬೋರ್ಡ್ ಇಟ್ಬಿಟ್ಟು ಆ ಬೋರ್ಡಲ್ಲೇ 10 ಸೈಜು 15 ಕಲರು ಎಲ್ಲ ಇಟ್ಟಿರ್ತಾರೆ. ಬಟ್ ಇಲ್ಲೆಲ್ಲ ಡಿಫ್ರೆಂಟು. ನೋಡಿ ಸಿವಿಲ್ ಇಂಜಿನಿಯರ್ಸ್ಗಳಿಗೆಲ್ಲ ಇದು ತುಂಬ ಯೂಸ್ ಆಗೋ ಅಂಥದ್ದು ಇಂಡ್ಯಾದಲ್ಲಿ. ಇಲ್ಲೂ ಸಿವಿಲ್ ಇಂಜಿನಿಯರ್ಸ್ ಯೂಸ್ ಮಾಡ್ತಾರೆ, ಏನು ಅಂತ ಗೊತ್ತಿಲ್ಲ. ನಾನು ಆಗಲೇ ಹೇಳಿದ್ನಲ್ಲ ಗಾರ್ಬೇಜ್ಗಳನ್ನೆಲ್ಲ ಸ್ಟೋರ್ ಮಾಡಿಡೋಕ್ಕೆ. ನೋಡಿ ಗುರು, ಇದು ಕಳ್ಕೊಟ್ಟು, ಇದು ನಮ್ಮ ಕಡೆ ಕಳ್ಕೊಟ್ಟು ಅಂತಾರೆ, ಇವರು ಅದೇನಂತಾರೋ ಗೊತ್ತಿಲ್ಲ. ಇದನ್ನ ಆ್ಯಕ್ಸ್, ಕರೆಕ್ಟ್ ಆ್ಯಕ್ಸ್ ಮಾವುಟಿ. ನೋಡುವಂತಮ್ಮ ಬಟ್ಟೆಗಳನ್ನೆಲ್ಲ ಗುಡ್ಡೆ ಹಾಕೊಂಡು ಮಾರ್ತವ್ರೆ. ಇವರೆಲ್ಲ ಹೇಳ್ತೀನಿ ಯಾವ ದೇಶದವರು ಅಂತಂದರೆ ಅಕ್ಕಪಕ್ಕ ಇದು ಆಫ್ಘಾನಿಸ್ತಾನೋ ಪಾಕಿಸ್ತಾನೋ ಈ ದೇಶದವ್ರುಗಳಿವರು. ಅಲ್ಲೆಲ್ಲ ಸಿಕ್ಕಿದ್ದನ್ನು ದೇಬ್ಕೊಂಡು ಬಂದು ಇಲ್ಲಿ ಬಂದು ಗುಡ್ಡೆ ಹಾಕೊಂಡು ಮಾರ್ತಾಯಿರ್ತಾರೆ. ಇದ್ರದ್ದು ಓನರ್ ಯಾರು ಅಂತಂತ ಹಂಗೆ ನೋಡಿದ ತಕ್ಷಣ ಹೇಳ್ಬಿಡ್ತೀನಿ. ನನ್ನ ಪ್ರಕಾರ ಓನರು ಅಲ್ಲಿ ನಿಂತವ್ನು ನೋಡಿ, ಅವನು ಒಬ್ಬ ಓನರು. ಆರೆಂಜ್ ಕಲರ್ ಡ್ರೆಸ್ ಹಾಕೊಂಡು ಕಾಣಲ್ಲ ಅವನು. ಅಲ್ಲಿ ನೋಡಿ ಗೊಂಬೆಗಳು, ಹುಡುಗರು, ಜೋಕರು, ಸ್ಪೈಡರ್ ಮ್ಯಾನು ಮತ್ತು ಕ್ಯಾಪ್ಟನ್ ಅಮೇರಿಕಾ, ಹಿಂದೆ ಡೈನೋಸರು, ಅದರಿಂದ ಬಾರ್ಬೀಸು, ಬೇಬೀಸ್ ಹಿಂದೆ ಹೋಯ್ತಿದ್ರೆ ಹಂಗೆ ಇವೆಲ್ಲ ಚಿಕ್ಕ ಬೇಬೀಸು, ಬಾರ್ಬೀಸು ಹಿಂದೆ ಹೋಯ್ತಿದ್ರೆ ಚಿಕ್ಕ ಬೇಬೀಸು. ಆಮೇಲೆ ಕಾರ್ಗಳು ಹೆಂಗೈತೆ ಇಲ್ಲಿ. ಇದು ನೈಸ್, ಚೆನ್ನಾಗಿದೆ. ಬಟ್ ಕೇಳೋಕ್ಕೆ ಯಾರು ಇಲ್ವಲ್ಲ ಇಲ್ಲಿ, ಎತ್ಕೊಂಡು ಹೋಗ್ಬಿಡ್ಬೋದು ಹಂಗೆ. ಹೌ ಮಚ್ ಇಸ್ ದಿಸ್? ಹೌ ಮಚ್ ಫಾರ್ ದಿಸ್? 5 pound? 500 ರೂಪಾಯಿ ಅಂತ ಹೇಳ್ತಮ್ಮ. ಇದು ತಗೋಬೋದಾ ತಗೊಳಕ್ಕಾಗಲ್ವಾ ನೋಡಿ ನೀವೇ ನೋಡ್ಬಿಟ್ಟು ಒಂದು ಕಮೆಂಟ್ ಹಾಕಿ ನಮಗೆ ಏನಂತ. ಬ್ರೋ ದಟ್ ಈಸ್ 5 pound. ಐ ವಾಂಟ್ ಟು ಆಸ್ಕ್ ಹಿಮ್. There is no charger for that?
And there is no charge as well in that. ನೋಡಿ ಅಂತಮ್ಮ, ಅದಕ್ಕೆ 5 ಪೌಂಡು 500 ರೂಪಾಯಿ. ಅದಕ್ಕೆ ಅದು ಒನ್ ಟೈಮ್ ಚಾರ್ಜಬಲ್ಲು. ಒಂದು ಸಲ ಚಾರ್ಜ್ ಡ್ರೈನ್ ಆಯಿತು ಅಂತಂದರೆ ಮತ್ತೆ ಅದು ಯೂಸ್ ಇಲ್ಲ, ವೇಸ್ಟು. ಸೊ ಇಲ್ಲೊಬ್ಬ ಇದ್ದಾನೆ ನೋಡಿ, ಇವನು ಬ್ಯಾಟ್ಮ್ಯಾನ್ ಫ್ಯಾನ್. ಇವನು ಅದನ್ನ ನೋಡಿಬಿಟ್ಟು ಅವನು ಅದು ಬ್ಯಾಟ್ಮ್ಯಾನ್ದು ವೆಹಿಕಲ್ ಇದ್ದಂಗೆ ಐತೆ ಅಂತ ಅಂದ್ಬಿಟ್ಟು ತಗೋಬೇಕು ಅಂತ ನೋಡಿದ್ವಿ. ಬಟ್ ರೀಚಾರ್ಜಬಲ್ ಅಲ್ಲ ಅದು, ಸೊ ಪ್ಲ್ಯಾನ್ ಕ್ಯಾನ್ಸಲ್. ನೋಡಿ ಪಿಯಾನೋ ಇಟ್ಕೊಂಡವನೇ, ಸ್ಕ್ರೂ, ಇದು ಡ್ರಿಲ್ಲು, ಆಮೇಲೆ ಸ್ಪೀಕರು. 5 ಪೌಂಡ್ಗೆ ಹೀಟರೆಲ್ಲ ಐತೆ ಗುರು, ತಗೋಬೇಕಿದ್ದ. ಚಳಿಗಾಲದಲ್ಲಿ ಬೇಕಾಯ್ತದೆ. ಸೆಪ್ಟೆಂಬರ್ ಟೈಮಿಗೆ ಬಂದ್ಬಿಟ್ಟು ಈ ಹೀಟರ್ನ ನೀಟಾಗಿ ಎತ್ಕೋಬೇಕು 5 ಪೌಂಡ್ಗೆ. ಆನ್ಲೈನ್ಗೆ ಹೋದ್ರೂ ಅದು ನೋಡಿ ಮತ್ತೆ ಹೋಯ್ತೈತೆ ಗುರು, ಅದಕ್ಕೆ ಸೌಂಡು ಫುಲ್ಲು. ಆನ್ಲೈನ್ಗೇನಾದ್ರು ಹೋದರೆ ಇದೇ 5 ಪೌಂಡ್ದು 15 ಪೌಂಡ್ಸು 14 ಪೌಂಡ್ಸು ಹಂಗೆ ಹೇಳ್ತಾರೆ. ಓವೆನ್ನು, ವ್ಯಾಕ್ಯೂಮ್ ಕ್ಲೀನರು, ಚೇರು ಎಲ್ಲ ಇಟ್ಟವ್ರಿಗೂ ನೋಡಿ. ಓವೆನು ಇದೇನು ಅಂತಂದರೆ ಇದು ಏರ್ ಫ್ರೈಯರ್. ಕರೆಕ್ಟ್, ಏರ್ ಫ್ರೈಯರ್ ಅಂತಾರೆ ಅದನ್ನು. ನೋಡಿ ಮಿರರ್ ಎಲ್ಲ ಇಟ್ಟಿದ್ದಾರೆ ದೊಡ್ಡ ದೊಡ್ಡದಾಗಿ. ಈ ಮಾರ್ಕೆಟಲ್ಲಿ ಈ ಶಾಪು ತುಂಬ ಡಿಫ್ರೆಂಟಾಗಿ ಸಖತ್ತಾಗಿ ಕಾಣಿಸ್ತು, ಅದಕ್ಕೆ ತೋರಿಸೋದ ಅಂತ ಅಂದ್ಬಿಟ್ಟು ತಗೊಂಡೆ. ನೋಡಿ ಇಲ್ಲಿ ಎಲೆಕ್ಟ್ರಿಕ್ ಐಟಮ್ಸ್ಗಳು. ಇದ್ರ ಶಾಪ್ ಹೆಸರು ಬಂದು ಎಕೋ ಪ್ಲಾನೆಟ್ ರಿನ್ಯೂವೇಬಲ್ ಲಿಮಿಟೆಡ್. ವಿ ಆರ್ ಆಲ್ ಎಬೋ ಎನರ್ಜಿ ಎಫಿಷಿಯನ್ಸಿ ಅಂತೆ. ನೋಡಿ ಒಂದು ನಿಮಿಷ ಕೇಳೋದ. ಎಕ್ಸ್ಕ್ಯೂಸ್ ಮೀ ಬೈ, ಓಕೆ ಹ್ಯಾಂಡ್ 5 pound. Oh, what is that? For play, for fun. For fun. Okay, that looks scary. ಅದು ನೋಡಿ, ಅದು ನೋಡ್ಬಿಟ್ಟು ನಮಗೆ. Not gonna sleep. Oh, for a children who's not going to sleep? Yes, it's scared to you. Halloween. Yeah. ಅದೇನಕ್ಕೆ ಅಂತಂದರೆ ಮಕ್ಕಳು ನಿದ್ದೆ ಮಾಡಲ್ವಲ್ಲ, ಅವ್ರುಗಳನ್ನ ನಿದ್ದೆ ಮಾಡ್ಸೋಕ್ಕೆ ಆ ಥರ ಇದು ಮಾಡ್ತಾರಂತೆ. ಹುಡುಗರು ಬೆಡ್ ಗಿಡ್ಡೆಲ್ಲ ಹೆಂಗೈತೆ, ಬೆಡ್ಡೆಲ್ಲ ಕ್ರೇಜಿಯಾಗೈತೆ. ನಾನು 50 ಪೌಂಡ್ಸ್ ಕೊಟ್ಬಿಟ್ಟು ನಾನು ಬೆಡ್ ತಗೊಂಡಿದ್ದು. ಇಲ್ಲೆಷ್ಟು ಕೇಳೋದ ಹೇಗೆ? ಓಕೆ ಅತ್ತ, ಹೌ ಮಚ್? Which one? 110. ದಿಸ್ ಒನ್? Mattress. ಯಾ, 120. 120. Feel the mattress. It's good. 120. $120 ಅಂತಂದರೆ 12,000. ಕ್ರೇಜಿ ಅಂತಂದ್ಬಿಟ್ಟು ಬಂದೆ ವಾಪಸ್ ಹಂಗೆ. ಆಮೇಲೆ ನೋಡಿ ವ್ಯಾನಿಟಿ ಬ್ಯಾಗ್ಗಳು, ಲೇಡೀಸ್ಗಳಿಗೆ ಏನಾದ್ರು ಇಷ್ಟ ಅಂತಂದರೆ ಇದೆಲ್ಲ ಚೋದಿರೋ ವ್ಯಾನಿಟಿ ಬ್ಯಾಗ್ಗಳೇ. ಎಲ್ಲನೂ ತಗೊಬಂದು ಇಟ್ಕೊಂಡವ್ರೆ. ಇದೆಲ್ಲ ಇಂಡಿಯಾಯಿಂದ ತರಿಸಿರೋ ಮಾಲ್ಗಳು. ಅದು ಇದು ಗಲೀಪಲ್ಲಿ ಸಿಕ್ಕ ಮಾಲ್ಗಳನ್ನೆಲ್ಲ ಎತ್ಕೊಬಂದ್ಬಿಟ್ಟು ನೀಟಾಗಿ ಇಟ್ಕೊಂಡು ಮಾಡ್ತಾರೆ. ಇಲ್ಲಿ ನೋಡು ಗುರು ಯಾವ ಥರ ಅಂತಂದರೆ, ಇಲ್ಲಿ ಒಂದು ಕಾರ್ ಇರುತ್ತೆ, ಆ ಕಾರಲ್ಲಿ ನೀಟಾಗಿ ಡಂಪ್ ಹೊಡ್ಕೋತಾರೆ. ಡಂಪ್ ಹೊಡ್ಕೊಂಡು ಬಂದು ನೀಟಾಗಿ ಈ ಥರ ಮುಂದ್ಗಡೆ ಇಟ್ಕೊಂಡು ಮಾರ್ಕೊಂಡು ಹೋಯ್ತಾರೆ. ಈ ಮಾರ್ಕೆಟು 9 ಗಂಟೆಯಿಂದ 11 ಗಂಟೆ ತನಕ ಅಷ್ಟೇ ಇರೋದು. 11 ಗಂಟೆಗೆ ನೀಟಾಗಿ ಕ್ಲೋಸ್ ಆಗಿರುತ್ತೆ. ಲಾಸ್ಟ್ ಟೈಮ್ ನಾನು ಬಂದಾಗ ಇಲ್ಲಿಗೆ 1:30 ಏನೋ ಆಗಿತ್ತು ಮಧ್ಯಾಹ್ನ. ಸೊ ಮಧ್ಯಾಹ್ನ 1:30 ಆಗಿರೋದ್ರಿಂದ ಇಲ್ಲಿ ಈ ಥರ ಒಂದು ಜಾಗ ಐತೆ ಅಂತಲೇ ಗೊತ್ತಿರಲಿಲ್ಲ ನನಗೆ. ಇದೆಲ್ಲಿ ಬರುತ್ತೆ ಅಂತ ಹೇಳಿದ್ನಲ್ಲ ಅಂತಮ್ಮ ಆವಾಗಲೇ. ಒಂದು ಇದು ಔನ್ಸ್ಲಾ ವೆಸ್ಟ್ ಸ್ಟೇಷನ್ ಪಕ್ಕದಲ್ಲಿ ಒಂದು ರೈಟ್ ಸೈಡ್ಗೆ ಒಂದು ಇದು ಬರುತ್ತೆ ಸ್ಪೇಸು. ಆ ಸ್ಪೇಸೇ ಇಷ್ಟೊತ್ತಲ್ಲಿ ಮಾರ್ಕೆಟ್ ಆಗೋಯ್ತದೆ. ನೋಡಿ ಇಲ್ಲಿ ಫುಡ್ ಐಟಮ್ಸ್ಗಳು ಏನೇನಿದೆ ಅಂತ. ವರ್ಕು ಚಿಕನ್ ಅಂತೂ ಯಪ್ಪ ಕತ್ತು ಸೇರಿಸಿ ಇಟ್ಬಿಟ್ಟವ್ರೆ ಗುರು. ಕತ್ತು ಸೇರಿಸಿ ಐತೆ ಅದು. ಅಪ್ಪ ನೋಡಿದ್ರೆ ಅಸಹ್ಯ ಆಯ್ತೈತೆ. ಇಲ್ಲಿ ಅದು ಎಷ್ಟು ಪೋರ್ಕ್ ಇರುತ್ತೋ, ಎಷ್ಟು ಬೀಫ್ ಇರುತ್ತೋ ಏನೋ ನೋಡಿ ಅಂತಮ್ಮ. ಒಂದೊಂದು ಪೀಸು ಒಂದೊಂದು ಥರ. ಇಲ್ಲಿ ಫಿಶ್ ಹಂಗೈತೆ ನೋಡಿ, ಇಲ್ಲಿ ಫಿಶ್ ಕ್ರೇಜಿ. ಆಮೇಲೆ ಇಲ್ಲಿ ಮುಸ್ಲಿಮ್ಸ್ದು ಸೆಂಟು ಹುಡುಕಾಡ್ತಾರೆ ಎಲ್ಲರೂ. ಬಟ್ ಇಲ್ಲಿ ನೋಡಿ, ಇಲ್ಲಿ ಸಿಕ್ಕಾಪಟ್ಟೆ ಕೂತ್ಕೊಂಡು ಆರಾಮಾಗಿ ಪೀಸಾಗಿ ಮಾರ್ತಾವನೆ ಪಾಸು. ಆಮೇಲೆ ಇಲ್ಲೊಂದು ಫಸ್ಟ್ ಟೈಮು ಗುರು ಇದರಲ್ಲಿ ಲಂಡನಲ್ಲಿ ನಾನು ಸೈಕಲ್ ಶಾಪು ಪಂಚರ್ ಅಂಗಡಿ ನೋಡಿದ್ದು ಅಂತಂದರೆ ಇಲ್ಲೇ. ಸೊ ಇದೆ ಸೈಕಲ್ ಶಾಪು ಪಂಚರ್ ಅಂಗಡಿ. ಅವನ ಜೊತೆಗೆ ಅಲ್ಲಿ ಲ್ಯಾಪ್ಟಾಪ್ನು ಇಟ್ಕೊಂಡವನೆ, ಅಲ್ಲಿ ಲ್ಯಾಪ್ಟಾಪ್ನು ಮಾರ್ತಾವನೆ ಅಂತಮ್ಮ. ಹಂಗೆ ಪಕ್ಕದಲ್ಲಿ ಬಂತು ಅಂತಂದರೆ ಶೂವು, ಏನೇನು ಸಿಕ್ಕುತ್ತೋ ಏನೇನು ಕದ್ದಿದ್ದಾರೋ ಕದ್ದಿದ್ದನ್ನೆಲ್ಲ ಮಾರ್ತಾರೆ ಗುರು ಅಷ್ಟೇ. ಅದೊಂದು ಹೇಳ್ಬೋದು ನಾನು.
ಏನೇನು ಕದೀತಾರೋ ಎಲ್ಲ ಮಾಡ್ತಾರೆ ನೀಟಾಗಿ. ತಮ್ಮ ಇದು ನೋಡಿ ಇಲ್ಲಿ ಕ್ಯಾಶ್ಯೂ ನಟ್ಸ್, ಬಾದಾಮಿ, ಗೋಡಂಬಿ, ಪಿಸ್ತಾ, ಬಾದಾಮಿ. ಬಟ್ ಇಲ್ಲೊಂದು ಪ್ರಾಬ್ಲಮ್ ಏನು ಅಂತಂದರೆ ಯಾರೂ ಬ್ಯಾಂಕ್ ಇದನ್ನು ಟ್ರಾನ್ಸಾಕ್ಷನ್ನ ತಗೊಳ್ಳಲ್ಲ. ಎಲ್ಲ ಕ್ಯಾಶ್ ಇನ್ ಹ್ಯಾಂಡು ಅಂತ ಅಂದ್ಬಿಟ್ಟು ಕ್ಯಾಶ್ ಇನ್ ಹ್ಯಾಂಡನ್ನೇ ಕೇಳ್ತಾರೆ. ಸೊ ನಾವೆಲ್ಲ ಕಡೆ ಕ್ಯಾಶ್ ಎತ್ಕೊಂಡು ಓಡಾಡಲ್ಲ. ಸೊ ನಾವಿವತ್ತು ಕ್ಯಾಶ್ ಬಂದಿಲ್ಲದೆ ಇರೋದ್ರಿಂದ ಇಲ್ಲಿ ನಾವು ಏನಿವಾಗ ಪರ್ಚೇಸ್ ಮಾಡೋಕ್ಕಾಗಲ್ಲ, ಹಾಗೆ ವಾಪಸ್ಸು ಹೋಗ್ತಾ ಇದ್ದೀವಿ. ಸೊ ಇದೆ ಅಣ್ತಮ್ಮ, ಇಲ್ಲೊಂದು ಫ್ರೂಟ್ ಸ್ಟಾಲ್ ಇದೆ. ಇದೆ ಅಣ್ತಮ್ಮ ಫ್ರೂಟ್ ಸ್ಟಾಲು. ಇದು ಕುಂಬಳಕಾಯಿ, ಚಕ್ಕೋತ, ಪೈನಾಪಲ್ಲು. ಬೇಕೇತಾ 1 ಪೌಂಡ್ ನೈಸ್. 1 ಪೌಂಡ್ 100 ರೂಪಾಯಿಗೆ ಅಷ್ಟೊಂದು ಇದು ಸಿಕ್ಕುತ್ತೆ, ತಗೋಬೋದು ಅಂತಮ್ಮ ಅಲ್ವಾ. 100 ರೂಪೀಸ್ಗೆ ಒಂದಷ್ಟು ಅಲ್ಲೊಂದು ಲೆಕ್ಕ ಕೊಡಿದ್ರು ಒಂದು 10 ಇದಾದರೂ ಐತೆ ಆರೆಂಜು ತಗೋಬೋದು. ಬಟ್ ನಾವು ಈ ಸಲ ಟೆಂಪಲ್ಗೆ ಹೋಗಿದ್ವಿ, ಟೆಂಪಲಲ್ಲೇ ಸಿಕ್ಕಾಪಟ್ಟೆ ಆರೆಂಜ್ಗಳು ಕೊಟ್ಟಿದ್ದಾರೆ. ಸೊ ತಗೊಳ್ಳೋ ಅವಶ್ಯಕತೆ ಏನಿಲ್ಲ ನೋಡಿ. ಈ ಫ್ರೂಟ್ನು ಕೊಟ್ಟಿದ್ದಾರೆ ಗುರು ನಮ್ಮ ಇದರಲ್ಲಿ, ಇದೇನು ಅಂತ ಗೊತ್ತಿಲ್ಲ. ಅವಕ್ಯಾಡೋ ಅಂತಂತಾರೆ ನೋಡೋದ. ಸೇಬು ನೋಡಿ, ನಮ್ಮ ಲಂಡನ್ ಸೇಬು ಯಾವ ಥರ ಇದೆ, ಇದೇ ಒಂಥರ ಡಿಫ್ರೆಂಟ್ ಬ್ರೀಡ್ ಇರೋ ಸೇಬ್ ಇದು. ಹಿಂಗೆ ಮುಂದೆ ಹೋಯ್ತು ಅಂತಂದರೆ ತರಕಾರಿ ಅಂಗಡಿ ಐತೆ. ಸೊ ಈ ತರಕಾರಿ ಅಂಗಡಿ ಚೆನ್ನಾಗಿದೆ ಅಂತಮ್ಮ, ತರಕಾರಿ ಅಂಗಡಿ. ಮುಂದೆ ಒಂದು ಒಳಗಡೆ ತೋರಿಸ್ತೀನಿ ಇದು ಒಂದ್ಸಲ ಚಿಲ್ಲೀಸ್ ಹೆಂಗಿದೆ ಏನು ಅಂತ ನೋಡಿ. ಬೆಳ್ಳುಳ್ಳಿ, ಮಾವಿನಕಾಯಿ, ಬೀನ್ಸು, ಬ್ರಿಂಜಾಲು ಇವೆಲ್ಲ ನಮ್ಮ ಹಿಂದೆಯಿಂದನೇ ಇದಾಯ್ತಾ ಇರೋದು ನೋಡಿ. ನೋಡಿದ್ರೆ ಗೊತ್ತಾಗೋಯ್ತದೆ ಗುರು. ಈ ಆರೆಂಜು ಮತ್ತು ಈ ಅರಳಿಕಾಯಿ ಅಲ್ಲ, ಅದು ಇರಳಿಕಾಯಿ. ಇದನ್ನೆಲ್ಲ ನೋಡಿದ್ರೆ ಗೊತ್ತಾಗೋಯ್ತು, ಇವೆಲ್ಲ ಇಂಡಿಯಾಯಿಂದ ಎಕ್ಸ್ಪೋರ್ಟ್ ಆಗಿರೋ ಐಟಮ್ಸ್ಗಳು ಅಂತ. ಈಗ ಹಂಗೆ ಹೊರಗಡೆಗೆ ಬಂದರೆ ನೋಡಿ, ಇದೇ ಗೇಟು. ಇದೇ ಥರ ಸೈಕಲ್ ಸ್ಟ್ಯಾಂಡ್ಗಳು ಹಾಕಿರ್ತಾರೆ. ಇನ್ನು ನಮ್ಮ ಮಕ್ಕಳು ಇಲ್ಲೇ ಸೈಕಲ್ನ ಎತ್ಬಿಟ್ಟು ಅಲ್ಲೇ ತಗೊಂಡೋಗಿ ಹಿಂಗೆ ಹೋಗ್ಬಿಟ್ಟು ಅಲ್ಲಿ ನಿಲ್ಸ್ಕೊಂಡು ಮಾರ್ಕೋತಾರೆ 50 ಪೌಂಡ್ಸ್ಗೆ 60 ಪೌಂಡ್ಸ್ಗೆ ಅಂತ. ಸೊ ಇದು ಸೈಕಲ್ ಸ್ಟ್ಯಾಂಡ್ ಇದ್ರ ಹತ್ರ ಇರೋದು, ವೆಸ್ಟ್ ಸ್ಟೇಷನ್ ಪಕ್ಕದಲ್ಲಿರೋದು. ಹೇಳಿದ್ನಲ್ಲ ಇದೇ ವೆಸ್ಟ್ ಸ್ಟೇಷನು. ಹೌನ್ಸ್ಲ ವೆಸ್ಟ್ ಸ್ಟೇಷನ್ದು ಬಸ್ ಸ್ಟೇಷನ್ ಮುಂದ್ಗಡೆ ಬರುತ್ತೆ. ಬಸ್ಗಳಲ್ಲೆಲ್ಲ ನಿಲ್ಲಿಸುತ್ತೆ. ಇದು ಅಂಡರ್ಗ್ರೌಂಡ್ ಸ್ಟೇಷನ್ ಪಕ್ಕದಲ್ಲೇ ಈ ಮಾರ್ಕೆಟ್ ಇರೋದು. ಸೊ ಈ ಮಾರ್ಕೆಟಿಗೆ ಬಂದು ಬೇಕಾಗಿದ್ದನ್ನು ಆರಾಮಾಗಿ ತಗೊಂಡು ಹೋಗ್ಬೋದು. ಇಲ್ಲಿನ ಜನರು ಯಾರೂ ಬ್ಯಾಂಕ್ ಟ್ರಾನ್ಸಾಕ್ಷನ್ನ ಎಕ್ಸೆಪ್ಟ್ ಮಾಡಲ್ಲ. ಯಾಕೆ ಅಂತಂದರೆ ಇವ್ರಿಗೆ ಬ್ಯಾಂಕ್ ಟ್ರಾನ್ಸಾಕ್ಷನ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡು, ಆಮೇಲೆ ಸಿಕ್ಕಾಪಟ್ಟೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳೈತೆ. ಅದಕ್ಕೆ ಇವ್ರುಗಳು ಯಾವಾಗಲೂ ಕ್ಯಾಶ್ ಇನ್ ಹ್ಯಾಂಡ್ನ ಪ್ರಿಫರ್ ಮಾಡ್ತಾರೆ ಈ ಥರ ಮಾರ್ಕೆಟ್ಗಳಿಗೆ ಬಂದರೆ. ಬಿಕಾಸ್ ಕ್ಯಾಶ್ ಇನ್ ಹ್ಯಾಂಡ್ ತಗೊಳ್ಳೋದಾದರೆ ಅದಕ್ಕೆ ಅವ್ರೇನು ಪ್ರೂಫ್ಗಳ ಅವಶ್ಯಕತೆ ಇಲ್ಲ. ಯಾರು ಎಷ್ಟು ತಗೊಂಡ್ರು ಎಷ್ಟು ಅರ್ನ್ ಮಾಡಿದ್ರು ಕೇಳೋ ಅವಶ್ಯಕತೆ ಇಲ್ಲ. ಸೊ ಚೆನ್ನಾಗಿ ಅರ್ನ್ ಮಾಡ್ಕೊಂಡು ಆರಾಮಾಗಿರ್ಬೋದು. ಅದಕ್ಕೆ ಅವರು ಆ ಥರ ಕ್ಯಾಶ್ ಇನ್ ಹ್ಯಾಂಡ್ ತಗೊಳ್ಳೋದನ್ನ ಪ್ರಿಫರ್ ಮಾಡ್ತಾರೆ. ಇವಾಗ ನಾವು ಇದೇ ಥರ ಇದನ್ನೇ ಶಾಪಿಂಗೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಒಂದು ಹೊಟ್ಟೆ ಹಸಿತೈತೆ, ಟೈಮು 10:30 ಹಂಗೆ ಆಗ್ತೈತೆ. ಇಲ್ಲೇ ಇಂಡಿಯನ್ ರೆಸ್ಟೋರೆಂಟ್ಸ್ಗಳು ತುಂಬ ಐತೆ. ಸೊ ಇಂಡಿಯನ್ ರೆಸ್ಟೋರೆಂಟ್ಸ್ಗೆ ತಿನ್ನೋದ ಅಂತ ಅಂದ್ಬಿಟ್ಟು ನಾವು ನಮ್ಮ ಬಾಯ್ಸು ಹೋಗ್ತಾ ಇದ್ದೀವಿ. ಬನ್ನಿ ನಿಮಗೆ ತೋರಿಸ್ತೀನಿ ಮುಂದೆ ಇಂಡಿಯನ್ ರೆಸ್ಟೋರೆಂಟ್ಸ್ಗಳು ಹೆಂಗಿದೆ, ಏನೇನು ಸಿಗುತ್ತೆ, ಎಷ್ಟು ದುಡ್ಡು, ಎಷ್ಟು ಪ್ರೈಸು ಎಲ್ಲ ನಿಮ್ಗೆ ತೋರಿಸ್ತೀನಿ. ಇವಾಗ ತಗೊಂಡಿದ್ದ ಸೈಕಲ್ನ ಈ ಥರ ಲಾಕ್ ಮಾಡ್ಬಿಟ್ಟು ಹೋಗಬೇಕು. ಇಡೀ ಒಂದು ಸೈಕಲ್ಗೆ ಇದೊಂದೇ ಲಾಕರು. ಅವನೇನಾರು ಬಂದ್ಬಿಟ್ಟು ಇದನ್ನು ಎತ್ಕೊಂಡು ಹಿಂಗೆ ಕಟ್ ಮಾಡ್ದ ಅಂತಂದರೆ ಇದು ಮುಗೀತು. ಸೊ ನಾನು ಡಿಸೈಡ್ ಆಗ್ಬಿಟ್ಟಿದ್ದೀನಿ. ನನ್ನ ಫ್ರೆಂಡ್ಸ್ಗೂ ಹೇಳಿದೆ ಇದೇ ನಂದು ಲಾಸ್ಟ್ ಐರಾವತ, ಇದಾದಮೇಲೆ ಯಾವುದೇ ಕಾರಣಕ್ಕೂ ತಗೊಳ್ಳಲ್ಲ ನಾನು, ಇಷ್ಟೇ ಮುಗೀತು ಅಂತ. ಸೊ ಇವಾಗ ನೋಡಿ ಅಂತಮ್ಮ, ಇದೇ ನಾನು ಇಂಡಿಯನ್ ರೆಸ್ಟೋರೆಂಟ್ಸ್ ಅಂತ ಹೇಳಿದ್ನಲ್ಲ, ಫ್ಲೈಟ್ ಹೆಂಗೆ ಹೋಯ್ತೈತೆ ಪಕ್ಕದಲ್ಲೇ. ಇದೇ ಇಂಡಿಯನ್ ರೆಸ್ಟೋರೆಂಟ್ ಸ್ಟ್ರೀಟು. ಇಲ್ಲಿ ಸಿಕ್ಕಾಪಟ್ಟೆ ಇಂಡಿಯನ್ ರೆಸ್ಟೋರೆಂಟ್ಸ್ಗಳೈತೆ ನೋಡಿ. ಇಲ್ಲಿ ಹೈದ್ರಾಬಾದ್ ಹೌಸ್, ಅದೇ ಬಿರಿಯಾನಿ, ರಿಯಲ್ ಟೇಸ್ಟ್ ಆಫ್ ಹೈದ್ರಾಬಾದ್ ಅಂತೆ. ಸೊ ಇವಾಗ ನಾವು ಮುಂದೆ ಹೋಗ್ಬಿಟ್ಟು ಶಾಪ್ಗೆ ಹೋಗ್ಬಿಟ್ಟು ತಿನ್ನಬೇಕು. ಹೊರಗಡೆ ತಿನ್ಬೇಕಾದ್ರೆ ತೋರಿಸ್ತೀನಿ ಎಷ್ಟಿದೆ, ಏನು ರೇಟು ಎಲ್ಲ ಯಾವ ಥರ ಅಂತ. ಇವಾಗ ನಾವು ಈ ಶಾಪ್ನ ಸೆಲೆಕ್ಟ್ ಮಾಡಿ ಈ ಶಾಪ್ ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ ಒಳಗಡೆ ಹೆಂಗಿದೆ ಏನು ಅಂತ ತೋರಿಸ್ತೀನಿ ನಿಮಗೆ.
ಸೊ ಇಲ್ಲಿ ಇದಿಲ್ಲ ಮೆನುಗೆ ನಮಗೆ ಕೊಡ್ತಾರಲ್ಲ ಬುಕ್ ಆ ಥರ ಮೆನು ಇಲ್ಲ. ಇಲ್ಲಿ ನಾವು ಸ್ಕ್ಯಾನ್ ಮಾಡಬೇಕು. ಇದನ್ನು ಸ್ಕ್ಯಾನ್ ಮಾಡಿದಾಗ ಗೂಗಲ್ ಲೆನ್ಸಲ್ಲಿ ಸ್ಕ್ಯಾನ್ ಮಾಡಿದಾಗ ನಮಗೆ ಮೆನು ಬರುತ್ತೆ ಏನೇನು ಅಂತ. ಈ ಥರ ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಮಾಡಿದಾಗ ಈ ಥರ ಮೆನು ಓಪನ್ ಆಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ ಇದೇ ಮೆನು. ಸೊ ಏನೇನು ಸಿಗುತ್ತೆ ಏನೇನು ಅಂತ ಇಲ್ಲಿ ಐತೆ. ಸೊ ಇವಾಗ ನಾನು ಯಾವ್ದಾದ್ರು ವೆಜ್ ಐಟಮ್ನ ನೋಡಿಬಿಟ್ಟು ನೀಟಾಗಿ ತಗೊಂಡು ತಿನ್ಕೋಬೇಕು. ಇಲ್ಲಿ ನೋಡಬೇಕು, ಇಲ್ಲೋಗಿ ಆರ್ಡ್ರ್ ಮಾಡಬೇಕು ಏನು ಬೇಕು ಅಂತ. ಅಲ್ಲಿ ಹೋಗ್ಬಿಟ್ಟು ಪೇ ಮಾಡಬೇಕು. ನಿಮಗೇನಾದರೂ ಈ ಥರ ನೋಡೋಕ್ಕೆ ಬರಲಿಲ್ಲ ಅಂತಂದರೆ ಗೂಗಲ್ ಲೆನ್ಸಲ್ಲಿ ನೋಡಿ ದೊಡ್ಡದಾಗಿ ಹಾಕಿದ್ದಾರೆ ಇದನ್ನು ಮೆನುನ. ಸೊ ಏನು ಬೇಕು ಅದನ್ನು ನೀಟಾಗಿ ನೋಡ್ಕೊಂಡು ಅಲ್ಲಿ ಆರ್ಡ್ರ್ ಮಾಡ್ಕೋಬೇಕು. ಅಂತಮ್ಮ ಎಲ್ಲ ತಿಂದಾಯಿತು. ಇವಾಗ ಏನು ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು, ಯಾಕಂದರೆ ಮಳೆ ಬರೋ ಥರ ಐತೆ ವೆದರು. ಸೊ ಇವಾಗ ಪೀಸಾಗಿ ಬಸ್ಸಿಗೆ ವೆಯ್ಟ್ ಮಾಡ್ತಾ ನಿಂತಿದ್ದೀವಿ. ಇದೇ ಬಸ್ ಸ್ಟೇಷನು. ಇಲ್ಲಿ ಬಸ್ಸಿಗೆ ವೆಯ್ಟ್ ಮಾಡ್ತಾ ನಿಂತಿದ್ದೀವಿ. ಬಸ್ ಬಂದ ತಕ್ಷಣ ಬಸ್ ಸೇರ್ಕೊಂಡು ಪೀಸಾಗಿ ರೂಮ್ಗೆ ಹೋಗ್ಬಿಟ್ಟು ಮಲಿಕೋಬೇಕು. ಹೊಟ್ಟೆ ತುಂಬ ಊಟ ಮಾಡಾಯಿತು, ಇನ್ನೇನು ಮಾಡೋದು, ಊಟ ಹಾಕ್ಸ್ಕೊಳ್ಳೋದ. ಸರಿ ಅಂತಮ್ಮ, ಆಯಿತು. ಇವತ್ತು ನಾನು ನಿಮಗೆ ತೋರಿಸಿದ್ದು ಎಲ್ಲ ತುಂಬ ಚೆನ್ನಾಗಿತ್ತು ಅಂತ ಭಾವಿಸ್ತಾ ನನ್ನ ವೀಡಿಯೋನ ಇವಾಗ ಮುಗಿಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ಯಾವುದಾದ್ರು ಒಂದು ಒಳ್ಳೆ ಪ್ಲೇಸ್ ಕರ್ಕೊಂಡು ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ಅಲ್ಲಿ ತನಕ ವೀಡಿಯೋ ಬಂದಾಗಲೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ನಿನಗೆ ಇಂಗ್ಲಿಷ್ ಸ್ಟೈಲೇ ಸರಿ ಅನ್ಸುತ್ತೆ. ಐ ವಾಂಟ್ 10 million pounds right now. Do you really wanna dance?